ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನೊಂದು ಸ್ಪೆಷಲ್ ಆಗಿರೋಂಥ ಬಿರಿಯಾನಿ ಮಾಡ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ ಈಸಿಯಾಗಿ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಮಾಡೋ ಅಂಥ ಬಿರಿಯಾನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ನನ್ನ ಕೈಲಾಗೋವಷ್ಟು ಕೈ ಹಿಡಿಯುವಷ್ಟು ಪುದೀನ ಸೊಪ್ಪು ತಗೊಂಡು ವಾಶ್ ಮಾಡಿ ಇಟ್ಕೊಂಡು, ಸೇಮ್ ಕ್ವಾಂಟಿಟಿಯಲ್ಲಿ ಕೊತ್ತಂಬರಿ ಸೊಪ್ಪು, ಇಲ್ಲೊಂದು 8 ಹಸಿಮೆಣಸಿನ್ಕಾಯಿ, 3 ಮೀಡಿಯಮ್ ಸೈಜ್ದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 3 ಬೆಳ್ಳುಳ್ಳಿ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಶುಂಠಿ. ಇದು ಎಲ್ಲನೂ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಬೇಕು. ಇಲ್ಲಿ ಮೀಡಿಯಮ್ ಸೈಜ್ದು 4 ಟೊಮೆಟೊ ತೊಗೊಂಡ್ಬಿಟ್ಟು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಿರಿಯಾನಿ ಸ್ಪೈಸಸ್, ಇಲ್ಲಿ ಲವಂಗ ಒಂದು 12ರಿಂದ 14 ಲವಂಗ ಇದೆ, ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಂದು 8 ಏಲಕ್ಕಿ, ಇದು ಸ್ಟೋನ್ ಫ್ಲವರು, ಮತ್ತು ಕಸೂರಿ ಮೆಂತೆ, ಪಲಾವ್ ಎಲೆ, ಮರಾಠ್ ಮಗ್ಗು, ಮತ್ತು ಫ್ಲವರ್ಸು, ಬಿರಿಯಾನಿ ಫ್ಲವರ್ಸು, ಸೊಂಪು, ಚಕ್ಕೆ, ಮತ್ತು ಇದು ಬಿರಿಯಾನಿ ಕೇಸರಿ ಅಂತಲೇ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ಗೆ. ನಾನು ಯೂಶ್ವಲಿ ಬಿರಿಯಾನಿ ಮಾಡುವಾಗೆಲ್ಲ ಹಾಕ್ತೇನೆ. ಸೊ ಇದು ಇಷ್ಟೆಲ್ಲ ಮಸಾಲೆಗಳು ಫ್ರೈ ಮಾಡ್ಕೊಬೇಕಾಗುತ್ತೆ. ಮತ್ತು ಇದೆಲ್ಲ ರೆಡಿ ಮಾಡ್ಕೊಳೋ ಅಷ್ಟರಲ್ಲಿ ನಾವು ಚಿಕನ್ನ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕಾಗುತ್ತೆ. ಸೊ ಇವಾಗ ಚಿಕನ್ನ ಮ್ಯಾರಿನೇಟ್ ಮಾಡೋಣ. ಸೊ ನಾನಿಲ್ಲಿ 1 kg ಅಷ್ಟು ಚಿಕನ್ನು ಸ್ಕಿನ್ ಔಟ್ ತಗೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಚಿಕನ್ನ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕಾಗುತ್ತೆ. ಸೊ ನಾನು ಬಿರಿಯಾನಿಗೆ ಅಂದ್ಬಿಟ್ಟು ದೊಡ್ಡ ಪೀಸ್ಗಳನ್ನಾಗಿ ಹೊಡಿಸಿರೋದು. ಈ ಥರ ಇದ್ರೇ ಬಿರಿಯಾನಿ ಮೇಲೆ ಚಿಕನ್ ಪೀಸಸ್ ತಿನ್ನಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ಇದನ್ನು ಮ್ಯಾರಿನೇಟ್ ಮಾಡೋಣ. ಸೊ ಇವಾಗ ಮ್ಯಾರಿನೇಟ್ ಮಾಡಲಿಕ್ಕೆ ಮೊಸರನ್ನ ಹಾಕ್ತಾಯಿದ್ದೀನಿ, ಒಂದು 4 ಸ್ಪೂನ್ ಅಷ್ಟು ಮೊಸರು. ಸೊ ಚಿಕನ್ನಿಗೆ ಎಷ್ಟು ಬೇಕೋ ಇವಾಗ ಅದಕ್ಕಷ್ಟೇ ಸಾಲ್ಟ್ ಹಾಕ್ತಾ ಇರೋದೇನು, ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೋಸ್ಕರ. ಮಿಕ್ಕಿದ್ದು ಆಮೇಲೆ ನಾವು ಸಾಲ್ಟ್ ಹಾಕ್ಕೊಬೇಕಾಗುತ್ತೆ. ಸೊ ಇವಾಗ ಅರ್ಧದಷ್ಟು ಲೆಮನ್, ಅರ್ಧ ಹೋಳು ಲೆಮನ್ನ ಹಾಕ್ತಾಯಿದ್ದೀನಿ. ಸೊ ಮೊಸರು, ಉಪ್ಪು ಮತ್ತು ಲೆಮನ್ನು ಇಷ್ಟನ್ನು ಹಾಕಿ ಒಂದು 20 ಮಿನಿಟ್ಸು ಚಿಕನ್ನ ಚೆನ್ನಾಗಿ ಮ್ಯಾರಿನೇಟ್ ಮಾಡಲಿಕ್ಕೆ ಮಿಕ್ಸ್ ಮಾಡಿಬಿಟ್ಟು ಬಿಡಬೇಕಾಗುತ್ತೆ. ಓಕೆ, ಇವಾಗ ಲೆಮನ್ ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡೋಣ. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಈ ಥರ ಮಾಡೋದ್ರಿಂದ ಚಿಕನ್ನು ಸಾಫ್ಟ್ ಆಗುತ್ತೆ, ಬೇಗನೂ ಕುಕ್ ಆಗುತ್ತೆ, ಚೆನ್ನಾಗೂ ಬೇಯುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಚಿಕನ್ ಬಿರಿಯಾನಿ ಬೇರೆ ಥರ ಮಾಡಿದ್ದೀನಿ. ನಾನು ತುಂಬ ವೆರೈಟೀಸ್ ಮಾಡಿದ್ದೀನಿ, ಅದರಲ್ಲಿ ಇದು ಒಂದು. ಸೊ ಈ ರೆಸಿಪಿನ ಹೊಸದಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ಈ ಥರ ಒಂದು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ. ನೋಡಿ, ಎಲ್ಲ ಕಡೆ ಇವಾಗ ಮೊಸರು, ಲೆಮನ್ನು, ಸಾಲ್ಟು ಇಷ್ಟೇ. ಮತ್ತೇನು ಇದಕ್ಕೆ ಅರಿಶಿನ, ಉಪ್ಪು ಅರಿಶಿನ ಮತ್ತು ಚಿಲ್ಲಿ ಪೌಡ್ರ್ ಏನೂ ಹಾಕ್ತಾಯಿಲ್ಲ. ಇಷ್ಟರಲ್ಲೇ ಇದು ಮ್ಯಾರಿನೇಟ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಒಂದು ಪ್ಲೇಟ್ನಿಂದ ಮುಚ್ಚಿಬಿಟ್ಟು ಒಂದು 20 ಮಿನಿಟ್ಸ್ ಸೈಡಲ್ಲಿ ಇಡ್ತಾಯಿದ್ದೀನಿ ಮ್ಯಾರಿನೇಟ್ ಆಗಲಿಕ್ಕೆ. ಸೊ ಇವಾಗ ಆನಿಯನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಎಲ್ಲದನ್ನು ಸಪ್ರೇಟ್ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಫಸ್ಟು ನಾನು ಆನಿಯನ್ ಪೇಸ್ಟ್ ಮಾಡ್ತೀನಿ. ಪ್ರತಿಯೊಂದನ್ನು ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಕೊಬೇಕು. ಅಂದರೆ ಶುಂಠಿ ಬೆಳ್ಳುಳ್ಳಿ ಒಟ್ಟಿಗೆ, ಶುಂಠಿ ಬೆಳ್ಳುಳ್ಳಿ ಒಂದು ಪೇಸ್ಟು, ಆನಿಯನ್ 1 ಪೇಸ್ಟು, ಟೊಮೆಟೊ 1 ಪೇಸ್ಟು, ಮತ್ತು ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ 1 ಪೇಸ್ಟು. ಸೊ ಹೀಗೆ ಇವಾಗ ನಾನು ಫಸ್ಟು ಆನಿಯನ್ನ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ನಾನು ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಬಿಸಿ ಆಗಿದೆ. ಈ ಕುಕ್ಕರ್ ಬಿಸಿ ಆದಮೇಲೆ 2 ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ಸೊ ತುಪ್ಪನ ಲಾಸ್ಟಲ್ಲೂ ಹಾಕ್ತಾರೆ ಬಿರಿಯಾನಿಗೆ. ಸೊ ಈ ಥರ ಒಗ್ಗರಣೆಗೆ ತುಪ್ಪ ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಇವಾಗ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಬೇಕಾಗುತ್ತೆ ತುಪ್ಪದ ಜೊತೆ. ಇವಾಗ ತುಪ್ಪ ಬಿಸಿಯಾಗಿದೆ, ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ. ಬಿರಿಯಾನಿ ಅಂದಮೇಲೆ ಸ್ವಲ್ಪ ಆಯಿಲ್ ಬೇಕಾಗುತ್ತೆ ಫ್ರೆಂಡ್ಸ್, ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ನೀವು ಸ್ಕಿನ್ ಔಟ್ ಚಿಕನ್ ಒರೆಸ್ಕೊಂಬಂದಿದ್ರೆ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ವಿತ್ ಸ್ಕಿನ್ ಆದರೆ ಅದರಲ್ಲೇ ಆಯಿಲ್ ಇರುತ್ತೆ, ಆವಾಗ ಆಯಿಲ್ನ ಕಡಿಮೆ ಮಾಡಬೇಕಾಗುತ್ತೆ. ಇವಾಗ ರೆಡಿ ಇಟ್ಕೊಂಡಿರೋಂಥ ಎಲ್ಲ ಬಿರಿಯಾನಿ ಸ್ಪೈಸಸ್ನ ಒಟ್ಟಿಗೆ ಇವಾಗೇ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಸ್ಪೈಸಸ್ ಆ್ಯಡ್ ಮಾಡಿ ಕಡಿಮೆ ಉರಿಯಲ್ಲಿ ಒಂದು 2 ನಿಮಿಷ ಇದು ಫ್ರೈ ಆಗಬೇಕು, ಎಲ್ಲ ಸ್ಪೈಸಸ್ಸನ್ನು. ಇವಾಗ ಆನಿಯನ್ ಪೇಸ್ಟ್ನ ಫಸ್ಟ್ ಹಾಕ್ಕೊತಾ ಇದ್ದೀನಿ. ಆನಿಯನ್ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಇದು ಒಂದು 2 ನಿಮಿಷ ಫ್ರೈ ಆಗಬೇಕು. ಎಲ್ಲ ಸಿಮ್ಮಲ್ಲೇ ಇರಬೇಕು ಫ್ರೆಂಡ್ಸ್, ಉರಿ ಜಾಸ್ತಿ ಮಾಡ್ಕೊಬೇಡಿ, ತುಂಬ ರೋಸ್ಟಾಗಿ ಸೀಗೋಗಿರೋ ಸ್ಮೆಲ್ ಆಗಿಬಿಡುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೆಕ್ಸ್ಟ್ ಹಾಕ್ಬೇಕು. ಆನಿಯನ್ ಪೇಸ್ಟ್ ಫ್ರೈ ಆಗಿದೆ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಒಂದು 3 ಬೆಳ್ಳುಳ್ಳಿ ದಪ್ಪ ಇರೋದು, ಒಂದು 5 ಇಂಚಷ್ಟು ಶುಂಠಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅಷ್ಟೂ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 kg ಅಳತೆಗೆ ಮಾಡ್ತಾ ಇರೋದು. ಸೊ ಹಂಗಾಗಿ ಅಷ್ಟೂ ಆ್ಯಡ್ ಮಾಡ್ತಾರೆ. ಇವಾಗ ಟೊಮೆಟೊ ಪೂರಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಕಂಪ್ಲೀಟ್ ನೋಡಿ ಫ್ರೆಂಡ್ಸ್, ಕಂಪ್ಲೀಟಾಗಿ ನಾನು ಟೊಮೆಟೊನ ಮ್ಯಾಶ್ ಮಾಡ್ಕೊಂಡಿಲ್ಲ, ಗ್ರೈಂಡ್ ಮಾಡ್ಕೊಂಡಿಲ್ಲ. ಸೊ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ.
ಈ ಥರ ಮಾಡೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ಕಂಪ್ಲೀಟ್ ಟೊಮೆಟೊ ಪೂರಿ ಬೇಡ, ಸ್ವಲ್ಪ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿ ತಗೊಳ್ಬೇಕಾಗತ್ತೆ. ಸೊ ಇವಾಗ ಪುದೀನ, ಕೊತ್ತಂಬರಿ, ಗ್ರೀನ್ ಚಿಲ್ಲಿ ಎಲ್ಲ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿರೋಂಥದ್ದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗಿನ ಕಂಪ್ಲೀಟಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೆ ಸ್ವಲ್ಪ ಹಾಕಿದ್ದೀನಿ, ನೋಡಿಕೊಂಡು ಉಪ್ಪನ್ನು ಹಾಕಬೇಕಾಗುತ್ತೆ. ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ, 1 ಸ್ಪೂನ್ ಹಚ್ಕಾರದ ಪುಡಿ. ಸೊ ಚಿಲ್ಲಿ ಹಾಕಿರ್ತೀವಿ, ನಿಮಗೆ ಸ್ಪೈಸಿ ಎಷ್ಟು ಬೇಕೋ ಅಷ್ಟನ್ನು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ. 1 ಸ್ಪೂನ್ ಧನಿಯಾ ಪೌಡ್ರ್. ಸೊ ನಾನಿಲ್ಲಿ ಒಂದೇ 1 ಸ್ಪೂನು ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಇದು ಬೇಡ ಅನ್ನೋರು ಜಸ್ಟ್ 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಬೋದು. ನಾನಿಲ್ಲಿ ಇಷ್ಟನವ್ರದ್ದು ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಅಂಥ ಚಿಕನ್ನ ನಾವು ಆ್ಯಡ್ ಮಾಡೋಣ. ಸೊ ಎಲ್ಲ ಲೆಗ್ ಪೀಸ್ನ ಆ್ಯಡ್ ಮಾಡ್ಕೊಳ್ಳಿ. ಇದರಲ್ಲಿ ಫುಲ್ಲು ನೀರು ಬಿಟ್ಕೊಂಡಿರುತ್ತೆ, ನಿಮಗೆ ಅದು ಬೇಕು ಅಂದರೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಕ್ಕೆ ಆಗುತ್ತೆ. ನಾನಿಲ್ಲಿ ಮೊಸರು, ಲೆಮನ್ನು, ಸಾಲ್ಟು ಎಲ್ಲ ಹಾಕಿ ಇಟ್ಟಿದ್ದೆ, ನಾನು ಆ ನೀರನ್ನ ಆ್ಯಡ್ ಮಾಡ್ತಾ ಇಲ್ಲ. ಸೊ ಇವಾಗ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ನ ಬೇಯಲಿಕ್ಕೆ ಬಿಡಬೇಕು. ಇದು ಜಾಸ್ತಿ ಉರಿ ಇಲ್ಲ, ಫುಲ್ ಉರಿ ಇರಬೇಕು. ಒಂದು 10 ನಿಮಿಷ ಚಿಕನ್ನ ಒಂದು ಬೇಯಿಸ್ಕೊಬೇಕಾಗುತ್ತೆ ನೀವು. ಸೊ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ನಿಗೆ ಮಿಕ್ಸ್ ಆಗಿದೆ. ಇವಾಗ ಚೆನ್ನಾಗಿ ಜಾಸ್ತಿ ಉರಿಯಲ್ಲಿ ಚಿಕನ್ನ ಬೇಯಿಸ್ಕೊಳ್ಳೋಣ. ಸೊ ಇವಾಗ ಚಿಕನ್ ಬೆಂದಿದೆ. ಸೇಮ್ ಟೈಮಲ್ಲೇ ನಾನು ನೀರನ್ನ ಬಿಸಿಗೆ ಇಟ್ಕೊಂಡಿದ್ದೆ. ತುಂಬ ಕಂಪ್ಲೀಟ್ ಕುದಿಬೇಕು ಅಂತ ಏನಿಲ್ಲ, ಅಂದರೆ ತಣ್ಣೀರು ಹಾಕಿದ್ರೆ ಅದರ ಮಸಾಲೆ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ. ನಾನಿಲ್ಲಿ ಅಕ್ಕಿಗೆ ಸರಿ ಹೋಗೋಷ್ಟು ನೀರನ್ನು ಕಾಯಲಿಕ್ಕೆ ರೆಡಿ ಇಟ್ಕೊಂಡಿದ್ದೆ. ಮತ್ತು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಿರೋದು ಕೋಲಂ ರೈಸು. ಸೊ ಮನೇಲಿ ಯಾವುದಿರುತ್ತೋ ಬಾಸುಮತಿ ರೈಸ್ ಆಗಿರ್ಬೋದು, ಇಲ್ಲಾಂದರೆ ರೆಗ್ಯುಲರಾಗಿ ಮನೇಲಿ ಯಾವುದು ಸೋನಾ ಮಸೂರಿ ರೈಸ್ ಯಾವುದು ಯೂಸ್ ಮಾಡ್ತಾರೆ ಅದರಲ್ಲೇ ಮಾಡ್ಬೋದು. ನಾನು ಇವತ್ತು ರೆಗ್ಯುಲರಾಗಿ ಯೂಸ್ ಮಾಡ್ತಿರೋ ಕೋಲಂ ರೈಸೇ ತೊಗೊಂಡಿರೋದು. ಸೊ ವಾಶ್ ಮಾಡಿ ನಾನು ಸ್ವಲ್ಪ ನೀರಲ್ಲಿ ಹಾಕಿ ಇಟ್ಟಿದ್ದೆ. ಇವಾಗ ನೀರಿಂದ ತೆಗೆದ್ಬಿಟ್ಟು ರೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಈ ಟೈಮಲ್ಲಿ ಕಾಯಿಸಿಟ್ಕೊಂಡಿರೋ ನೀರನ್ನು ಹಾಕಬೇಕಾಗುತ್ತೆ. ತಣ್ಣೀರು ಹಾಕ್ಬಿಟ್ರೆ ಮಸಾಲೆ ಎಲ್ಲ ಟೇಸ್ಟ್ ಹೊರಟೋಗುತ್ತೆ. ಸೊ ಹಂಗಾಗ್ಬಿಟ್ಟು ನಾನು ಬಿಸಿ ನೀರನ್ನ ಅಕ್ಕಿಗೆ ಇವಾಗ ನಾನು 2 ಗ್ಲಾಸ್ ಅಕ್ಕಿ ತಗೊಂಡಿರೋದು. ಸೊ 1.5 ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡ್ತಾ ಇರೋದು. 2 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ನೀರನ್ನು ಹಾಕ್ತಾ ಇರೋದು. ಬಿಕಾಸ್ ಮಸಾಲದಲ್ಲಿ ಆಲ್ರೆಡಿ ಮಸಾಲೆ ಎಲ್ಲ ಜಾಸ್ತಿ ಇರುತ್ತೆ. ನಾವು 2 ಗ್ಲಾಸಿಗೆ 4 ಗ್ಲಾಸು ನೀರು ಹಾಕ್ಬಿಟ್ರೆ ತುಂಬಾ ಇದಾಗ್ಬಿಡುತ್ತೆ. ಸೊ ನಾನು 2.5ರಿಂದ 3 ಗ್ಲಾಸ್ ಒಳಗಡೆ ಹಾಕಿ, ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ. ರೈಸು ತುಂಬ ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ. ಕುದೀತಾ ಇರುವಾಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಮತ್ತು ಲಿಡ್ಡನ್ನ, ಕುಕ್ಕರ್ ಲಿಡ್ನ ನಾನು ಕ್ಲೋಸ್ ಮಾಡ್ತೀನಿ. ಪಾತ್ರೆಯಲ್ಲಿ ಮಾಡ್ತಾಯಿದ್ರೆ ಇವಾಗ ನೋಡಿ ಕುದೀತಾ ಇರೋ ಅಷ್ಟರಲ್ಲಿ ಆಲ್ರೆಡಿ ಔಟರ್ ಲೇಯರ್ ರೈಸ್ ಎಲ್ಲ ಬೆಂದಿರುತ್ತೆ. ಸೊ ಗೊತ್ತಾಗುತ್ತೆ. ಇವಾಗ ಕಮ್ಮಿ ಉರಿಯಲ್ಲೇ ಲಿಡ್ನ ಕ್ಲೋಸ್ ಮಾಡಿ ಇಟ್ಟರೆ ಯಾವುದೇ ರೀತಿಯ ತಗೋ ಏನು ಒತ್ತೋದಿಲ್ಲ, ತುಂಬ ಚೆನ್ನಾಗಿ ರೈಸ್ ಆಗಿರುತ್ತೆ. ಒಂದು 10 ಮಿನಿಟ್ಸಲ್ಲಿ ರೈಸು ಕಂಪ್ಲೀಟಾಗಿ ಕುಕ್ ಆಗುತ್ತೆ. ಸೊ ಇವಾಗ ಕುದೀತಾ ಇದೆ. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೆ. ಸೊ ಲಿಡ್ ಕ್ಲೋಸ್ ಮಾಡಿ ಕಮ್ಮಿ ಉರಿ ಇದೆ ನೋಡಿ, ಸಿಮ್ಮಲ್ಲಿ ಇಟ್ಟಿದ್ದೀನಿ. ಇವಾಗ ಜಸ್ಟ್ 1 ವಿಷಲ್ ಬಂದರೆ ಕಂಪ್ಲೀಟಾಗಿ ರೈಸು ಕುಕ್ ಆಗುತ್ತೆ. 1 ವಿಷಲ್ ಬಂದು ಮತ್ತೆ ಕಂಪ್ಲೀಟ್ ಪ್ರೆಷರ್ ಹೋಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ನಾವು ಲಿಡ್ಡನ್ನು ಓಪನ್ ಮಾಡಬೇಕಾಗತ್ತೆ. ಸೊ ಇವಾಗ ಕಂಪ್ಲೀಟಾಗಿ ಪ್ರೆಷರ್ ಹೋಗಿದೆ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬಿರಿಯಾನಿ ಹೇಗಾಗಿದೆ ಅಂತ ನೋಡಿ. ಕಂಪ್ಲೀಟಾಗಿ ಕುಕ್ ಆಗಿದೆ, ಆಯಿಲ್ ಎಲ್ಲ ಮೇಲ್ಗಡೆ ಬಂದಿದೆ. ಸೊ ಇವಾಗ ಸೈಡಿಂದ ತಿರುಗಿಸ್ಬಿಟ್ಟು ನಿಮಗೆ ರೈಸ್ ತೋರಿಸ್ತೀನಿ. ನೋಡಿರಲ್ಲ ಫ್ರೆಂಡ್ಸ್, ಎಷ್ಟು ಹೆಮ್ಮಿಯಾಗಿ ರೈಸ್ ರೆಡಿಯಾಗಿದೆ ಅಂತ. ಸೊ ನೋಡಿ ಇವಾಗ ಪರ್ಫೆಕ್ಟಾಗಿ ಆ ಫ್ಲೇವರ್ ಎಷ್ಟು ತುಂಬ ಸಖತ್ತಾಗಿ ಫ್ಲೇವರ್ ಬಂದಿದೆ. ರೈಸನ್ನು ಅಷ್ಟೇ ಪರ್ಫೆಕ್ಟಾಗಿ ಇದಾಗಿದೆ, ಚಿಕನ್ ಎಲ್ಲ ಬೆಂದಿದೆ. ಸೊ ಇವಾಗ ಬಿರಿಯಾನಿ ರೆಡಿ ಟು ಸರ್ವ್. ಸೊ ಇವಾಗ ಬಿಸಿ ಬಿಸಿ ಬಿರಿಯಾನಿ ಪರ್ಫೆಕ್ಟಾಗಿ ರೆಡಿ ಇದೆ. ಸೊ ಇವಾಗ ಬಿರಿಯಾನಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ರಾಯ್ತಾ ಜೊತೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಹೇಗೆ ಬಿರಿಯಾನಿ ಮಾಡೋದು ಅಂತ. ಸೊ ಈ ಸ್ಟೆಪ್ನ ಯೂಸ್ ಮಾಡಿ ಬಿರಿಯಾನಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಇದನ್ನ ಓಪನ್ ಪಾತ್ರೆಯಲ್ಲಿ ಮಾಡಿದರೆ ಇನ್ನು ಓಕೆ, ಇದನ್ನ ಬೇಗನೆ ಚೆನ್ನಾಗಾಗೋದು. ಪ್ರೆಷರ್ ಕುಕ್ಕಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಹಿಂಗಿದೆ. ಸೊ ಇನ್ನೊಂದು ಸ್ವಲ್ಪ ಆರಬೇಕು, ಇದು ತುಂಬ ಬಿಸಿ ಇರೋದ್ರಿಂದ ಹೀಗೆ ಇದೆ. ಒಂದು ಆರಿನ ಒಂದು 10 ನಿಮಿಷ 1/4 ಗಂಟೆ ಆದಮೇಲೆ ರೈಸು ತುಂಬ ಪಕ್ಕ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಈಸಿಯಾಗಿರೋಂಥ ಬಿರಿಯಾನಿ ರೆಡಿಯಾಗಿದೆ. ಸೊ ರೆಡಿ ಟು ಟೇಸ್ಟ್. ಬಾಯ್.